ಕ್ಯಾಬಿನೆಟ್ ಮುಂದಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಒಂದೆರಡು ದಿನ ಮುಂದಕ್ಕೆ ಹೋಗುತ್ತಾ, ಒಂದು ವಾರ ಮುಂದಕ್ಕೆ ಹೋಗುತ್ತಾ, ಅಥವಾ ಸಂಸತ್ ನೋಡಿ, ನಾನು ರೆಡಿ ಇದ್ದೀನಿ. ನನಗೆ ನಾಳೆ ಟೈಮ್ ಕೊಟ್ಟರೆ ನಾಳೆನೇ ರೆಡಿ. ಈಗ ರಾತ್ರಿ ಕರೆದ್ರೆ ಇವತ್ತೇ ರೆಡಿ. ನನಗೂ ಯಾವ ಕಾರಣಕ್ಕೂ ಮುಂದಾಕೋಕ್ಕೆ ನನಗೆ ಇಷ್ಟ ಇಲ್ಲ, ನನಗೆ ಆ ಸಂದರ್ಭನೂ ಇಲ್ಲ. ಬಟ್ ಪರಿಸ್ಥಿತಿ ನೀವೇ ಎಲ್ಲ ಗಮನಿಸ್ತಾ ಇದ್ದೀರಿ. ನಾನು 2-3 ದಿನದಿಂದ ಕಾಯ್ಕೊಂಡಿದ್ದೆ. ನಿನ್ನೆನೇ ಬರ್ತಿದ್ದೆ. ನಾನು ಹಾಸನದಲ್ಲಿ ನನ್ನ ಕರ್ತವ್ಯ ನಾನು ಮಾಡಬೇಕಾಗಿತ್ತು. ನಿನ್ನೆನೂ ಬರೋಕ್ಕೆ ನನಗೆ ಹೇಳಿದರು. ನಿನ್ನೆ ಬರೋಕ್ಕಾಗಲಿಲ್ಲ. ಬಿಕಾಸ್ ಹಾಸನದಲ್ಲಿ ನಾನು ಅಲ್ಲಿ ಹೋಗಲೇಬೇಕಾಯಿತು. ಸರ್ಕಾರದ ಪರವಾಗಿ ನನಗೂ ಜವಾಬ್ದಾರಿ ಇತ್ತು. ಸೊ ಅದಕ್ಕೆ ನಾನು ಇವತ್ತು ಬೆಳಗ್ಗೆ ನಿನ್ನೆ ಹಾಸನದ ಕಾರ್ಯಕ್ರಮ ಮುಗಿಸಿ ಇವತ್ತು ಬೆಳಗ್ಗೆ ನಾನು ಬಂದೆ. ನಾನು ಮುಖ್ಯಮಂತ್ರಿಗಳು ಈಗ ರಾತ್ರಿ ಇತ್ತು, ತಿರ್ಗಾ ರಾತ್ರಿ ನಾವೆಲ್ಲ ಸೇರೋದು ಅಂತಿತ್ತು. ಈಗ ಇನ್ನು ಅವರು ಪೊಲೀಸ್ ಸ್ಟೇಷನಲ್ಲಿದ್ದಾರೆ. ಈಗ ನಾನು ಹೋಗ್ತೀನಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ. ಈಗ ಅವ್ರನ್ನ ಬಂಧಿಸಿದ್ದಾರೆ. ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು, ನಿಮ್ಮನ್ನ ಬಂಧಿಸೋಕ್ಕಾಗಲ್ಲ, ಭಾಳ ಪ್ರಾಬ್ಲಮ್ ಆಗ್ತದೆ ನಮಗೆ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ರು. ಆಯಿತು ಅಂತ ಅಂದ್ಬಿಟ್ಟು ನಾನು ಅವರೆಲ್ಲ ಅರೆಸ್ಟ್ ಆದಮೇಲೆ ನಾನು ವಾಪಸ್ ಬಂದೆ. ಸರಿ, ನೀವು ಕಳೆದ ಸಲ ಬಂದಾಗ ಒಂದಷ್ಟು ಚೇಂಜಸ್ ಹೇಳಿದ್ರು, ಒಂದಷ್ಟು ಮಾನದಂಡಗಳು ಹೇಳಿದ್ರು ಹೈಕಮಾಂಡ್ ರಾಹುಲ್ ಗಾಂಧಿ ಅಂತ. ಅದನ್ನೇನಾದ್ರು ಚೇಂಜಸ್ ಮಾಡ್ಕೊಂಡು ಬಂದಿದ್ದೀರಾ? ಫ್ರೆಶ್ ಫೇಸ್ಗಳಿಗೆ ಈ ಸಲ ಅವಕಾಶ ಸಿಗುತ್ತಾ? ಯಾಕಂದ್ರೆ ಫ್ರೆಶ್ ಅಂದ್ರೆ 1 ಸಲ 2 ಸಲ MLA ಆದವರಲ್ಲ, 5-6 ಸಲ MLAಗಳಾದವ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಆ ಥರದವ್ರಿಗೊಂದು ನಮ್ಮ ಪಾರ್ಟಿಲಿ ಹೈಕಮಾಂಡ್ ಸುಪ್ರೀಂ. ನಮ್ಮ ಅಭಿಪ್ರಾಯಗಳು ನಾವು 150 ಹೇಳ್ತೀವಿ. ಹೊಸ ಮುಖ ಬೇಕು, ಜಿಲ್ಲೆವಾರು, ಜಾತಿವಾರು ಎಲ್ಲ ಕೂಡ ಹೇಳ್ತೀವಿ. ಅವ್ರದ್ದೇ ಅರ್ಧ ಏನೋ ಒಂದು ಲೆಕ್ಕಾಚಾರ ಇರ್ತದೆ. ಅವ್ರು ಏನು ಹೇಳ್ತಾರೆ ಆ ರೀತಿ ನಾವು ಕೇಳಲೇಬೇಕಾಗ್ತದೆ. ನನಗೆ ಎಲ್ಲರೂ ಕೂಡ 136 ಜನನೂ ನನಗೆ ಒಂದೇ. ಕೌನ್ಸಿಲಲ್ಲಿರೋಂಥ ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲ ಒಂದೇ. ಎಲ್ಲರಿಗೂ ಕೂಡ ಅರ್ಹತೆ ಇದೆ, ಯಾರಿಗೆ ಅರ್ಹತೆ ಇಲ್ಲ ಅಂತ ಹೇಳಿಲ್ಲ. ನಾನು ಕೂಡ ಫಸ್ಟ್ ಟೈಮ್ ಮಂತ್ರಿ ಆದವು. ನಾನು ಭಾಳ ಚಿಕ್ಕ ವಯಸ್ಸಿನಲ್ಲೇ ನನ್ನ ಮಂತ್ರಿ ಆದವನು. ನಾನು ಯುವಕರನ್ನ ಬೆಳೆಸಬೇಕು ಅನ್ನೋದು ನನಗೂ ಭಾಳ ಮುಖ್ಯವಾದಂಥ ವಿಚಾರ. ಅವಕಾಶ ಕೊಡಬೇಕು ಅಂತ. ಬಟ್ ಡೆಲ್ಲಿಯವ್ರು ಏನು ಅವಕಾಶ ಮಾಡಿಕೊಡ್ತಾರೋ, ಏನು ಮಾರ್ಗದರ್ಶನ ಕೊಡ್ತಾರೋ ಆ ರೀತಿ ನಾನು ಪಾರ್ಟಿ ಏನು ಹೇಳ್ತದೆ ಅಂತ ಕೇಳೋಣ ನಾನು ಅಷ್ಟೇ. ಇರೋ 20 ಸಚಿವ ಸ್ಥಾನಗಳಿಗೆ ಸುಮಾರು 70-80 ಜನ ಆಕಾಂಕ್ಷಿಗಳಿದ್ದಾರೆ. ಕೊನೆ ಹಂತದ ಪ್ರಯತ್ನಗಳು ನಡೀತಾ ಇದೆ. ಸೊ ಹಾಗಾಗಿ ಹೊಸ ಮುಖಗಳು ಅಂತಂದ್ರೆ ಸಹಜವಾಗಿ ಫಸ್ಟ್ ಟೈಮ್ ಸಿಕ್ಕಡೋದಕ್ಕಿಂತನೂ 5-6 ಸರಿ MLA ಆಗಿರೋ ಹೊಸ ಮುಖಗಳಿಗೆ 6, 7, 8, 9 ಎಲ್ಲ ಇದ್ದಾರೆ. ಸೂತ್ರಗಳು ದೇಶಪಾಂಡೆ ಅವರು ಇದ್ದಾರಲ್ಲ 8 ಸತಿ. ಸರ್, ಈಗ ಈ 20 ಬಾಕಿ ಉಳಿದಿದ್ದಾವಲ್ಲ, 20 ಫಿಲ್ ಮಾಡ್ತೀರಾ? ಏನಾದರೂ ಬಾಕಿ ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ನಾನೆಲ್ಲ ಫಿಲ್ ಮಾಡಬೇಕು ಅಂತ ನನಗೆ ಆಸೆ. ಯಾವುದು ಖಾಲಿ ಇಟ್ಕೊಳ್ಳೋದ್ರಲ್ಲಿ ನಂಗೆ ಅರ್ಥ ಇಲ್ಲ. ಅವ್ರನ್ನೂ ಫಿಲ್ ಮಾಡಬೇಕು, 2 ಚೀಫ್ ಫಿಲ್ ಮಾಡಬೇಕು, 2 ಕೌನ್ಸಿಲ್ ಚೇರ್ಮನ್ ಮಾಡಬೇಕು, 2 ಕೌನ್ಸಿಲ್ ಚೇರ್ಮನ್ನು, 1 ಕೌನ್ಸಿಲ್ ಚೇರ್ಮನ್ನು, 1 ಸ್ಪೀಕರು, ಕೌನ್ಸಿಲ್ ಡೆಪ್ಟಿ ಚೇರ್ಮನ್ನು, ಇವೆಲ್ಲ ಪೋಸ್ಟ್ಗಳಿದೆ. ಎಲ್ಲ ಫಿಲಪ್ ಮಾಡಬೇಕು. ಕೌನ್ಸಿಲ್ ಚೇರ್ಮನ್ರಿಗೂ ನಾನು ಮಾತಾಡ್ತೀನಿ. ಯಾಕೆಂದರೆ ಈಗಾಗಲೇ ನಾವು ಚೇರ್ಮನ್ ಯಾರು ಮಾಡಬೇಕು ಅಂತ ಅದು ಕೂಡ ಚರ್ಚೆ ನಡೀತಾ ಇದೆ. ಅವ್ರಿಗೆ ನಾವು ಗೌರವದಿಂದ ನೋಡ್ಕೊಳ್ಬೇಕಾದ್ದು ನನ್ನ ಡ್ಯೂಟಿ. ಅದು ಅವ್ರಿಗೆ ನಾನು ಮಾತಾಡ್ತೀನಿ ಫೋನಲ್ಲಿ. ಖಂಡಿತ ಮಾಡಲೇಬೇಕು. ನಾನು 25ಕ್ಕೆ ಏನೋ ನಾನು ಮೆಡಿಕಲ್ ಕಾಲೇಜ್ ಒಂದು ಯಾವುದೋ ಇನಾಗ್ರೇಷನ್ಗೆ ಒಪ್ಕೊಂಡಿದ್ದೆ. ಇವರು ಪ್ರೈಮ್ ಮಿನಿಸ್ಟರ್ 1ನೇ ತಾರೀಕು ಬೇರೆ ಬರ್ತಾ ಇದ್ದಾರೆ ಅಂತ, ಅದು ಬೇರೆ ಬಂದು ಮೈಸೂರಿಗೆ ಇದು ಮಾಡಿದರು. ನಾನು 6ನೇ ತಾರೀಕು ಡೇಟ್ ಕೊಟ್ಟಿದ್ದೀನಿ ಸೆಷನ್ನು. ಒಂದು 10 days ಸೆಷನ್ ಮಾಡಬೇಕು ಅಂತ. ಏನೇ ಕ್ಷಣದಲ್ಲಿ ನಾವು ಅವ್ರು ಯಾವಾಗ ಹೇಳ್ತಾರೆ ಆಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೂ ಎಲ್ಲ ತೋರಿಸೋದಂತಲ್ಲ, ಎಲ್ಲ ರಾಜಭವನದ ಸಿದ್ಧತೆ ನಡೀತಾರೆ. ನಾನು ಗವರ್ನರ್ಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಪಾಪ ಗವರ್ನರ್ ಎಲ್ಲ ಹೊರಗಡೆ ಹೋಗ್ಬೇಕು ಅಂತಿದ್ರು, ಅದನ್ನು ನಾನು ರಿಕ್ವೆಸ್ಟ್ ಮಾಡಿದ್ದೀನಿ.
ಟೈಮ್ ನೀವು ಬಂದಾಗಲೇ ಅಂದ್ರೆ 3-4 ಡೇಸ್ ಬ್ಯಾಕ್ ಬಂದಾಗಲೇ ಆಲ್ಮೋಸ್ಟ್ ಫೈನಲ್ ಅಂತ ಆಗಿತ್ತು. ಮತ್ತೆ ದೆಹಲಿಗೆ ನಾಯಕರು ಕರ್ಸಿದ್ರೆ ಮಾತ್ರ ಬಿಡ್ತೀವಿ ಅಂತ ಹೇಳಿದ್ವಿ. ಈಗ ಈ ಕಾರ್ಯಕ್ಕೋಸ್ಕರ ಮತ್ತೆ ವಾಪಸ್ ಹೋಗಿ ಬರೋ ಪರಿಸ್ಥಿತಿ ಏನಾದ್ರು ಆಗತ್ತಾ? ಈಗ ಅವ್ರು ನಮ್ಮ ಹತ್ರ ಮಾತಾಡ್ಬಿಟ್ಟು ಕಳಿಸಿ ಅಲ್ಲಿ ಫೋನ್ ಮಾಡಿ ಹೇಳ್ತೀವಿ ಅಂತಂದ್ರೆ ಅದಕ್ಕೂ ರೆಡಿ ಇದ್ದೀನಿ ನಾನು. ಕಾಂಗ್ರೆಸ್ ಪಾರ್ಟಿ ನಡ್ಕೊಂಡು ಬಂದಿರೋಂಥ ಪದ್ಧತಿ ಅದು. ನಮ್ಮ ಹತ್ರ ಚರ್ಚೆ ಮಾಡ್ತಾರೆ, ನಮ್ಮ ಅಭಿಪ್ರಾಯ ಕೇಳ್ತಾರೆ. ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಕೂಡ ಆ ರೀತಿ ಕರೆದು ನಮ್ಮಿಬ್ಬರನ್ನು ಕುಂಡಿಸ್ಕೊಂಡು ಇಬ್ಬರು ಕೇಳಿ ತೀರ್ಮಾನಗಳನ್ನು ಮಾಡಿದ್ದಾರೆ. ಈಗೂ ನಾವೆಲ್ಲ ಕೂತ್ಕೊಂಡು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ವೇಣುಗೋಪಾಲ್, ಸುರ್ಜಿವಾಲ, ಸಿದ್ದರಾಮಯ್ಯನವರು, ಹರಿಪ್ರಸಾದ್, ನಾನು ಎಲ್ಲ ಚರ್ಚೆ ಮಾಡಿದ್ವಿ. ಎಲ್ಲ ಭಾವಚಿತ್ರಗಳನ್ನೆಲ್ಲ ನೀವು ಆ ಪೇಪರ್ ಲಾಕ್ ಹಾಕಿರಲ್ಲ. ಸರ್ ಈಗ ನಿಮ್ಮ ಲಿಸ್ಟ್ ಅಲ್ಲಿ ಏನಾದರೂ ಸರ್ಪ್ರೈಸ್ ಕ್ಯಾಂಡಿಡೇಟ್ಸ್ ಇದಾವ, ಲೈಕ್ ಫ್ರೆಶ್ ಕ್ಯಾಂಡಿಡೇಟ್, ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಎಮ್ಎಲ್ಎ ಆಗರ ಆ ಥರದಲ್ಲಿ ಏನಾದರೂ? 136 ಜನ ನನ್ನ ಸ್ಟ್ರಾಂಗ್, ನನ್ನ ನಂಬರು ಈಗ ಗಟ್ಟಿಯಾಗಿ ಉಳ್ಕೊಂಡಿದೆ ನಂಬರು. ರಾಹುಲ್ ಗಾಂಧಿ ಅವರು ಹೊಸ ಮಾನದಂಡ ಹೇಳಿದ್ರಲ್ಲ ಸರ್, ಆ ಮಾನದಂಡದ ಪ್ರಕಾರವಾಗಿ ಕ್ಯಾಂಡಿಡೇಟ್ಸ್ ಇರ್ತಾರ? ಯಾರಾದರೂ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮೀಡಿಯಾ ಚರ್ಚೆ ಮಾಡ್ತಾರ? ಯಾವ್ದಾದ್ರು ಮುಖ್ಯಮಂತ್ರಿ ಚರ್ಚೆ ಮಾಡಿದಾರ? ನೀವು ಹೆಸರು ಹೇಳಬೇಡಿ, ಆ ಥರದ್ದು ಏನಾದ್ರು ಪ್ರಯೋಗ ಏನಾದ್ರು ಇದೆಯಾ ಕಾಂಗ್ರೆಸ್ ಅಲ್ಲಿ? ಹೊಸ ಪ್ರಯೋಗ ಏನಾದ್ರೂ ಆಗತ್ತಾ ಕಾಂಗ್ರೆಸ್ ಅಲ್ಲಿ? ಈಗ ಬೋಸರಾಜು MLA ಇರಲಿಲ್ಲ, ಮಂತ್ರಿ ಮಾಡ್ಕೊಳಿದ್ರು ನಾವು. ಉದಾಹರಣೆ ನಾನು ಹೇಳ್ತಾ ಇರೋದು. ಹಿಂದೆ SM ಕೃಷ್ಣ ಕಾಲದಲ್ಲಿ BKG ಇವ್ರನ್ನ ಚಂದ್ರಶೇಖರ್ನ ನಾವು ಮಾಡ್ಕೊಂಡಿದ್ದು. ಹಂಗೆ ನಿಮ್ಮ ಮೀಡಿಯಾವ್ರನ್ನೂ ನಾವು ಈಗ MLC ಮಾಡ್ಕೊಂಡಿದ್ವಿ ನಾವು. MP ಮಾಡ್ಕೊಂಡಿದ್ದೀವಿ, MLC ಮಾಡ್ಕೊಂಡಿದ್ದೀವಿ. ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೇದಾದ್ರೆ ಏನು ಬೇಕಾದ್ರೂ ಮಾಡಬೇಕಾಗ್ತದೆ, ತ್ಯಾಗ ಮಾಡಬೇಕಾಗ್ತದೆ. ಈಗ ನಾನೇನೋ ಮಾತಾಡಿದ್ದ? ನೀವು ನನಗೆ ಎಷ್ಟೇ ಕೆಣಕಿ ಏನೇನೋ ಮಾಡಿ ಎಲ್ಲ ಹೊಡಿತಾ ಇದ್ರಿ, ಪಂಪ್ ಹೊಡಿತಾ ಇದ್ರಿ, ಎಲ್ಲ ನನ್ನ ಗಾಣ ಹಾಕಿ ಗಾಣದಲ್ಲಿ ಬಲೆಯಲ್ಲಿ ಹಾಕಿ ಮಾಡಿದ್ರಿ. ಯಾಕೆ ಚಾಮುಂಡಿ ಬೆಟ್ಟದಲ್ಲಿ ಹೇಳಿದ್ನಲ್ಲ, ಆಯಾ ಕಾಲದಲ್ಲಿ ನೀವು ಹೇಳಿಲ್ಲ ಸರ್, ಆಯಾ ಟೈಮಲ್ಲಿ ಇಲ್ಲಿದ್ದಾಗ ಹೇಳಿಲ್ಲ. ನೀವು ಅಸಾಧ್ಯರು. ರಾಜಧಾನಿಲಿ ನೀವು ರಾಜಕೀಯ ಮಾಡ್ತಾ ಇರೋರು, ಏನು ಕಡಿಮೆನಾ ನೀವು? ಸರ್, ಈಗ ಡೆಲ್ಲಿಯಲ್ಲಿ ನಡೆದಿರುವಂತ ಒಂದು ಪ್ರತಿಭಟನೆ ರಾಜ್ಯದಲ್ಲೂ ನಡೆಯುತ್ತಾ? ಇದು ದೇಶದ ಪ್ರಶ್ನೆ. ಇದು ಇಡೀ ಭಾರತದ ಯುವಕರ ಬದುಕಿನ ಪ್ರಶ್ನೆ. ಯುವಕರು, ವಿದ್ಯಾರ್ಥಿಗಳು, ತಂದೆ ತಾಯಂದಿರು ಎಲ್ಲರಿಗೂ ಕೂಡ ಇದು ವಿಚಾರ. ಈ ನಿಮ್ಮ ಆಸೆ ಏನು? ನಿಮ್ಮ ಮಕ್ಕಳು ತಾನೇ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ ತಾನೇ ನೀವು ಯೋಚನೆ ಮಾಡೋದು.